ಇವಾಗ ಮಾಡಿಸ್ಕೊಂಬಂದೆ. ಸೊ ಇವಾಗ ಸ್ವಲ್ಪ ಮಾಡ್ಕೊಳೋದಿತ್ತು. ಸೊ ನಾನು ನಿಮ್ಗೆ ತೋರಿಸ್ತೀನಿ ಯಾವುದು ಅಂತ. ನೋಡಿ, ಸ್ಯಾಲಿಸಿಲಿಕ್ ಆ್ಯಸಿಡ್ದು ತೊಗೊಂಬಂದೆ. ಕ್ಲಾರಿಫೈಡ್ ಶೀಟ್ ಮಾಸ್ಕ್ ಅಂತೆ. ಸೊ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ನೋಡೋಣ. ಬೇರೆದೆಲ್ಲ ಸುಮಾರು ಟ್ರೈ ಮಾಡಿದ್ದೆ. ನನಗೆ ನೋಡಿ ಇದೆಲ್ಲ ಆಕ್ನೆ, ಪಿಂಪಲ್ ಇದೆಲ್ಲ. ಸೊ ಇದೆಲ್ಲ ನಾನು ಹಂಚ್ಕೊಂಡು ನೋಡೋಣ ಅಂತ. ಅಂದರೆ ಕ್ಲಿಯರ್ ಆಗುತ್ತೆ ಅಂತ ಏನಲ್ಲ, ಜಸ್ಟ್ ಒಂಥರ ರಿಲೀಫ್ ಸಿಗುತ್ತೆ ಅಂತ. ಸೊ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು. ಸೊ ಬನ್ನಿ ಬಿಚ್ಚೋಣ. ಹಾಕೊಂತಾ ಇದ್ದೀನಿ. ಸೊ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ದೊಡ್ಡದೇ ಕೊಟ್ಟಿರ್ತಾರೆ. ನಂದು ಫೇಸ್ಗೆ ಸ್ವಲ್ಪ ದೊಡ್ಡದೇ ಆಗಿದೆ. ಸೊ ಇದು 15 ಮಿನಿಟ್ಸ್ ಏನೋ ಇಡಬೇಕು. 15 ಮಿನಿಟ್ಸ್ ಆದಮೇಲೆ ತೆಗಿಬೋದು. ಸೊ ಇವಾಗ 15 ಮಿನಿಟ್ಸ್ ಟೈಮ್ ನೋಡಿಕೊಂಡು ಇಟ್ಬಿಟ್ಟು ಅದಾದ್ಮೇಲೆ ಫೇಸ್ ವಾಶ್ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ. ಸ್ವಲ್ಪ ಗ್ಲೋ ಬಂದಿರುತ್ತೆ. ಸೊ ನೋಡೋಣ ಅವಾಗ. ಓಕೆನಾ? ಥ್ಯಾಂಕ್ ಯು. ಸೊ ಇವಾಗ 20 ಮಿನಿಟ್ಸ್ ಆಗಿದೆ. ಇದು ರಿಮೂವ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡ್ಬರ್ತೀನಿ. ಫೇಸ್ ವಾಶ್ ಇನ್ ದ ಸೆನ್ಸ್ ಸುಮ್ಮನೆ ಹಾಗೇನೆ ಒಂದು ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ಕೊಂಡ್ಬರ್ತೀನಿ, ವಿತೌಟ್ ಸೋಪ್, ವಿತೌಟ್ ಎನಿಥಿಂಗ್. ಓಕೆ? ಒಂಥರ ರಿಲ್ಯಾಕ್ಸ್ಡ್ ಫೀಲ್ ಇದೆ. ಬಟ್ ಡಾರ್ಕ್ ಸರ್ಕಲ್ಸ್ ಹೋಗಿಲ್ಲ. ಒಂಥರ ಚಾಮಿಂಗ್ ಥರ ಫೀಲ್, ಒಂಥರ ರಿಲ್ಯಾಕ್ಸ್ಡ್ ಫೀಲ್ ಅಂತಾರಲ್ಲ ಆ ಥರ ಇದೆ. ನನ್ನ ಬೇರೆ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಸ್ವಲ್ಪ ಆಯಿಲ್ ಸ್ವಲ್ಪ ಹೊತ್ತಾದ ತಕ್ಷಣನೇ ಬಂದ್ಬಿಡುತ್ತೆ. ಅದಕ್ಕೆ ಮುಂಚೆ ನಾನು ಹೇಳಬೇಕು ಅಂದ್ಕೊಂಡೆ, ಜಸ್ಟ್ ಓಪನ್ ಮಾಡ್ತೀವಲ್ಲ ಇದನ್ನ ಫೇಸ್ ಮಾಸ್ಕ್ನ, ಅವಾಗ ಒಂದು 2 ನಿಮಿಷ ಅದೇ ಇದಿರುತ್ತಲ್ಲ ಸುಮ್ಮನೆ ಸ್ಕ್ರಬ್ ಮಾಡ್ಕೋಬೇಕು. 1-2 ನಿಮಿಷ ಸಾಕು. ಬಟ್ ಅವಾಗ ಒಂಥರ ಚೆನ್ನಾಗಿ ಫೀಲ್ ಇರುತ್ತೆ. ನೋಡ್ಕೋಬೋದು, ನಿಮ್ಮ ಫೀಲ್ನ ನೀವೇ ನೋಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗೆಲ್ಲ ಆಲ್ ಸೆಟ್ ಆಗಿದೆ. ಅಂದಾಗೆ ಇವಾಗ ಒಂದೊಂದೇನೆ ನಾನು ಏನೇನು ಬಟ್ಟೆಗಳನ್ನೆಲ್ಲ ತೊಗೊಂಡಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನಂದು ಮಾತ್ರ ತೋರಿಸ್ತೀನಿ. ಇದು ಫಸ್ಟ್ ಲೆಹಂಗಾ ತೊಗೊಂಡಿದ್ದೀನಿ ರಿಸೆಪ್ಷನ್ಗೆ ಅಂತ. ಸೊ 3 ಬಟ್ಟೆ ಈ ಥರ ಎಲ್ಲ ಕೊಟ್ಟಿದ್ದಾರೆ. ಲೆಹಂಗಾ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಕ್ಯಾನ್ ಎಲ್ಲ ಕೊಟ್ಟಿರೋದ್ರಿಂದ ಸ್ಪ್ರೆಡ್ ಆಗುತ್ತೆ. ಸೊ ಇದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ, ಸ್ಲೀವ್ಸ್ ಕೊಟ್ಟಿದ್ದಾರೆ. ಬಟ್ ನಾನೇನು ಅಟ್ಯಾಚ್ ಮಾಡಿಸ್ತಾ ಇಲ್ಲ ಸ್ಲೀವ್ಸ್. ಇದ್ರ ಜೊತೆಗೆ ಒಂದು ದುಪ್ಪಟ್ಟ ಇದೆ. ಅದು ಇದ್ರ ಮೇಲೆ ಹಾಕೊಂಡ್ರೆ ಕಾಣಿಸುತ್ತೆ. ಸೊ ನಾನು ಹಾಕೊಂಡಾಗ ತೋರಿಸ್ತೀನಿ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ. ಆಲ್ರೆಡಿ ಹಾಕೊಂಡಿದ್ದೀನಿ, ಬಟ್ ಆ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆ ಇದು ರಿಸೆಪ್ಷನ್ಗಾಯಿತು. ಇದೆಲ್ಲ ಸಾರೀಸ್ಗಳಿದ್ದಾವೆ. ಫಸ್ಟ್ ಸಾರಿ ಇದು. ಇದಕ್ಕೆ ಪಿಂಕ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ. ಬ್ಲೌಸ್ ಇನ್ನ ತಗೊಬಂದಿಲ್ಲ. ಸೊ ಇದೊಂದು ಸಾರಿ. ಬಾರ್ಡರ್ ಎಲ್ಲ ನೋಡಿದ್ದೀರಾ? ನೋಡಿ, ಈ ತರ ಫುಲ್ ಪಿಂಕಿಶ್ ಬರುತ್ತೆ ಬಾರ್ಡರ್. ಇದು ಸಾರಿ ಸೆರ್ಗೆಲ್ಲ ಈ ತರ ಪಿಂಕ್ ಬರುತ್ತೆ. ಸೊ ಇದೊಂದು ಸಾರಿ. ನೆಕ್ಸ್ಟ್ ಅದೇ ಕಾಂಟ್ರಾಸ್ಟ್ ಅಲ್ಲಿ ಮೊನ್ನೆ ಲಕ್ಷ್ಮಿ ಉಡಿಸಿದ್ನಲ್ಲ ಈ ಸಾರಿ. ಸ್ವಲ್ಪ ಡಬಲ್ ಶೇಡ್ ಇದೆ. ಸ್ವಲ್ಪ ಮೆಂತ್ಯ ಕಲರು, ಸ್ವಲ್ಪ ರೆಡ್ಡಿಶ್ ಕಲರ್ ಎಲ್ಲ ಮಿಕ್ಸ್ ಆಗಿದೆ. ಮತ್ತೆ ಈ ತರ ಬ್ಲೌಸ್ ಇದೆ. ಈ ತರ ಬ್ಲೌಸ್ ಇದೆ. ಮತ್ತೆ ಸಾರಿ ಫುಲ್ಲು ಈ ತರ ಕಲರ್ ಇದ್ದು ಸೆರಗು.
ಸೊ ಮೇಲ್ಮೇಲೆ ತೋರಿಸ್ತಾ ಇದ್ದೀನಿ. ಸೊ ಇದಾಯಿತು. ನೆಕ್ಸ್ಟು ಇದು ಥರ್ಡ್ ಸ್ಯಾರಿ. ಈ ಕಲರ್ ನನಗೆ ಇಷ್ಟ ಆಯಿತು, ಒಂಥರ ನವಿಲ್ ಥರ ಕಲರು. ಸೊ ಇದು ಥರ್ಡ್ ಸ್ಯಾರಿ. ಆಮೇಲೆ ಇದು ಫೋರ್ತ್ ಒನ್. ಇದು ಸ್ವಲ್ಪ ಆರ್ಡಿನರಿ ಥರ ಇದೆ, ಬಟ್ ಆದ್ರೂ ಇದಕ್ಕೆ 1200 ಏನೋ ಪ್ರೈಸ್ ಇದೆ. ಇದು ಫೋರ್ತ್ ಸ್ಯಾರಿ. ಈ ಥರ ಬಾರ್ಡರ್ ಅಲ್ಲಿ ಬ್ಲೌಸ್ ಬರುತ್ತೆ, ಸ್ವಲ್ಪ ರೆಡಿಶ್ ಆಗಿ ಬರುತ್ತೆ. ಸ್ವಲ್ಪ ಕಾಟನ್ ಥರ ಸ್ಯಾರಿ ಇದೆ, ಎಲ್ಲಾದ್ರೂ ಹೋಗಿ ಬರೋ ಕಡೆಗೆಲ್ಲ ಉಟ್ಕೋಬಹುದು ಅಂತ ಇದನ್ನು ತಗೊಂಡಿದ್ದೀನಿ ಸ್ಯಾರಿ. ಇದು ಆಲ್ರೆಡಿ ಬ್ಲೌಸ್ ಎಲ್ಲ ಫಿನಿಶ್ಡ್ ಆಗಿದೆ, ಇದೆಲ್ಲ ಆಲ್ರೆಡಿ ಬ್ಲೌಸ್ ಫಿನಿಶ್ ಆಗಿದೆ. ಸೊ ಅದಾದ್ಮೇಲೆ ನೋಡ್ಬೇಕು ಯಾವ್ದು ಹಾಕೋಣ ಯಾವುದು ಅಂತ. ಸೊ ಇದೊಂದು 5 ಸ್ಯಾರಿ ಸದ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೊಂದು ರಿಸೆಪ್ಷನ್ಗೆ ಒಂದು ಲೆಹೆಂಗಾ, ಕ್ರಾಪ್ ಟಾಪ್ ಲೆಹೆಂಗಾ ಅಂತಂದ್ರಲ್ಲ ಅದಿದೆ. ಸೊ ಇಷ್ಟು. ಸೊ ಇದೊಂದು ಮನ್ವಿಕೊಂಡು ತೊಗೊಂಡಿದ್ದೀನಿ ಹಾಕೋಣ ಅಂತ. ಆಮೇಲೆ ಇದು ನನ್ನ ಲೆಹೆಂಗಾ ಕಲರೇ ಒಂದು ಇದನ್ನು ತೊಗೊಂಡಿದ್ದೀನಿ, ಬಳೆ 2 ಡಜನ್ ಇದೆ. ಸೊ ಇದಾದಮೇಲೆ ಇದು ನನಗೆ ತೊಗೊಂಡಿದ್ದೀನಿ, ಲೆಹೆಂಗಕ್ಕೂ ಆಗುತ್ತೆ, ಸೊ ಸಾರಿ ಏನಾದರೂ ಹಾಕೊಂಡ್ರೂ ಆಗುತ್ತೆ ಅಂತ ಈ ಥರ ಇದೆ. ಸೊ ಇದು ಮನ್ವಿಕೊಂದು ಬಳೆ, ಒಂದು ಬೆಳ್ಳಿ ಬಳೆ ಇದೆ. ಸೊ ಅದ್ರ ಜೊತೆಗೆ ಒಂದೊಂದು ಹಾಕೋಣ ಅಂತ ತೊಗೊಂಡಿದ್ದೀನಿ. ಸೊ ಈ ಕ್ಲಿಪ್ ಬಂದು ನಂದು ಲೆಹೆಂಗಾದ ಹಾಕೋಣೋದು, ಇಲ್ಲ ಬೇರೆ ಯಾವಾಗಾದ್ರೂ ಹಾಕೋಣ ಅಂತ ಇದನ್ನು ತೊಗೊಂಡಿದ್ದೀನಿ. ಮತ್ತು ಇದು 2 ಸೆಟ್ ತೊಗೊಂಡಿದ್ದೀನಿ ನೋಡಪ್ಪ. ಇದು ಯಾವ ಕಲರ್ ಬೇಕಾದ್ರೂ ಮ್ಯಾಚ್ ಆಗುತ್ತೆ ಅಂತ ಇದು, ಮತ್ತು ಒಂದು ಗ್ರೀನ್ ಕಲರ್ ಇರಲಿ ಅಂತ ಇದೊಂದು 2 ತೊಗೊಂಡಿದ್ದೀನಿ. ಮತ್ತು ಇದು ಚಿಕ್ಕ ಚಿಕ್ಕ ತೊಗೊಂಡಿದ್ದೀನಿ, ಯಾವ ಥರ ನೋಡಿ ಈ ಥರ ಕಾಣಿಸ್ತಿಲ್ಲ. ಈ ಥರ ತೊಗೊಂಡಿದ್ದೀನಿ. ಇದೊಂದು 4 ತೊಗೊಂಡಿದ್ದೀನಿ. ಮತ್ತು ಇದು ಮಾಮೂಲಿ ರಬ್ಬರ್ ಬ್ಯಾಂಡ್ಸ್ ತೊಗೊಂಡೆ. ಮತ್ತು ಇದು ಸಣ್ಣ ಸಣ್ಣ ಕ್ಲಿಪ್ ತೊಗೊಂಡಿದ್ದೀನಿ ಈ ಥರದ್ದು. ಈ ಥರದೊಂದು 2-3 ತೊಗೊಂಡಿದ್ದೀನಿ ಅದ್ರ ಜೊತೆ. ಸೊ ಇಷ್ಟು ಶಾಪಿಂಗ್ ಮಾಡಿದ್ದೀವಿ. ಇದೊಂದು ಬಳೆ ತೊಗೊಂಡಿದ್ದೀನಿ, ಒಂದು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ. ಇದೊಂದು ಬಳೆ ಜೊತೆಗೆ ಇನ್ನೊಂದು ಬಳೆ, ಇದು ಕೂಡ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಅಂತ. ಒಟ್ಟು ಟೋಟಲ್ಲು 3 ಬಳೆಗಳು ತೊಗೊಂಡಿದ್ದೀನಿ, ಬಟ್ಟೆಗಳೆಲ್ಲ ತೋರಿಸೋದಕ್ಕೆ ಮುಂಚೆ. ಸೊ ಅವಾಗಲೇ ತೋರಿಸೋದಿಲ್ಲ. ಇದೊಂದು ಬಳೆ, 3 ಬಳೆ ಇದೆ. ಸೊ ಅದಾದಮೇಲೆ ನಾನು ನನ್ನ ಮಗನ ಬಟ್ಟೆಗಳನ್ನ ತೋರಿಸ್ತೀನಿ, ಏನೇನು ತೊಗೊಂಡು ಅಂತ. ಇದು ಸ್ಟುಡಿಯೋದಲ್ಲೇ ತೊಗೊಂಡಿದ್ದೀನಿ, ಇದು ಕಾಣಿಸ್ತಾ. ಇದು ನನ್ನ ಮಗಂದು ತೊಗೊಂಡಿರೋದು. ಒಂಥರ ಬಶೀಟಿನ ಬಟ್ಟೆ ಇದ್ದಂಗಿದೆ, ತುಂಬ ಗಟ್ಟಿ ಇದೆ. ತೊಗೊಂಡಿದ್ದಾನೆ. ಜೊತೆಗೆ ಇದೊಂದು ಟಿ ಶರ್ಟ್ ತೊಗೊಂಡಿದ್ದಾನೆ. ಇದು ರೀಸನಬಲ್ ಆಗಿದೆ. ಸೊ ಇದೊಂದು ಅದೊಂದು. ಹಾಗೆ ನಮ್ಮ ಮನೆಯವ್ರಿಗೂ ತೋರಿಸ್ತೀನಿ. ಇದು ನಮ್ಮ ಮನೆಯವ್ರಿಗೂ. ಇದು ಕೂಡ ಅಷ್ಟೇ ಬೆಡ್ಶೀಟಿನ ಬಟ್ಟೆ ಇದಾಗಿದೆ, ತುಂಬ ಏನು ಹೇಳ್ತಾರೆ ಸ್ಮೂತ್, ತುಂಬ ಸ್ಮೂತ್ ವಿತ್ ರಫ್ ಅಂತ ಹೇಳ್ತಾರಲ್ಲ ಆ ಥರ ಇದೆ. ಪ್ಯಾಂಟು ಒಂಥರ ಡೆನಿಮ್ ಥರ ಇದೆ. ಇದು ಪ್ಯಾಂಟ್ ತುಂಬ ಗಟ್ಟಿ ಇದೆ, ರಫ್ ಇದೆ, ಡೆನಿಮ್ ಬಟ್ಟೆಯಿಂದ ಇದು ಮಾಡಿರೋದು. ಇದೊಂದು ಪ್ಯಾಂಟು, ಇದು ಪಾಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದೆಲ್ಲ ನಾನೇ ಸೆಲೆಕ್ಟ್ ಮಾಡಿದ್ದು ಆ್ಯಕ್ಚುಲಿ ಇದನ್ನ. ಸೊ ಇದೊಂದು ಅದೊಂದು ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಅಪ್ರಾಕ್ಸಿಮೇಟ್ಲಿ 10,000 to 12,000 ಆಗಿದೆ ಎಲ್ಲ ಫುಲ್ ಶಾಪಿಂಗ್ ಓವರ್ ಆಲ್. ಇದು ನನ್ನ ಮಗಳದು ಚಪ್ಪಲಿ ತೊಗೊಂಡೆ. ಇದು ನನ್ನ ಮಗಳದು ಶೂಸ್ ತೊಗೊಂಡಿದ್ದೀವಿ. ಸೊ ಇದು ನನ್ನ ಮಗಳದು ಹೇಳಿದ್ನಲ್ಲ, ಹಾಗೆ ಇದು ನನ್ನ ಮಗಂದು. ಅದು ಎಸ್ಮಾಲಲ್ಲಿ ತೊಗೊಂಡಿತ್ತು, ದುಡಿಯೋ ಅಲ್ಲ, ಇದು ಎಸ್ಮಾಲಲ್ಲಿ ತೊಗೊಂಬಂದಿದ್ದು. ಹಾಗೇನೆ ಇದು ನಂದು ಶೂಸು, ಇದು ಕೂಡ ಎಸ್ಮಾಲಲ್ಲಿ ತೊಗೊಂಬಂದಿತ್ತು. ಇದು 2 ಎಸ್ಮಾಲು. ಇಷ್ಟು ಸದ್ಯಕ್ಕೆ ನಾವು ಆಡಿರೋಂಥ ಶಾಪಿಂಗು. ನಾಳೆ ಅವಳದು ಅರ್ಶಿನ ಶಾಸ್ತ್ರ ಇದೆ, ಸೊ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ, ಓಕೆನಾ.